ಆತ್ಮೀಯ ಥಿಯಾಸಫಿ ಬಂಧುಗಳೇ, ಈ ದಿವಸ ಒಂದು ಅತಿ ಶ್ರೇಷ್ಠವಾದಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಮತ್ತು ತಿಳ್ಕೊಳ್ಳೋಣ. ನಾನು ಎಷ್ಟೋ ಸಾರಿ ನನಗೆ ಭಾವನೆ ಆಗುತ್ತೆ, ಕಾನೂನನ್ನು ನಾವು ಗೌರವಿಸ್ತಾ ಇರೋದು, ಸಂವಿಧಾನವನ್ನು ಗೌರವಿಸ್ತಾ ಇರೋದು ನಮ್ಮ ಇಂದಿನ ಸ್ಥಿತಿಗೆ ಕಾರಣ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಕಾನೂನಿಗೆ ನಮಗೆ ರೆಸ್ಪೆಕ್ಟೇ ಇಲ್ಲ, ಕಾನೂನು ನಮಗೆ ತಿಳಿದಿಲ್ಲ. ಒಂದು ಅದಕ್ಕೆ ಯಾವ ಮಾನ್ಯತೆಯೂ ಕೊಡಲ್ಲ. ಯಾರೂ ಯಾವ ಅಧಿಕಾರಿಗಳೂ ಕೂಡ ಕಾನೂನು ಪುಸ್ತಕ ತೆಗೆಯೋದೇ ಇಲ್ಲ. ಸುಮ್ಮನೆ ಒಂದು ಕಾಮನ್ ಸೆನ್ಸಲ್ಲಿ ನಮ್ಮ ಜೀವನ ನಡೀತಾ ಇದೆ. ಅದಕ್ಕೋಸ್ಕರ ಈ ಗ್ಲೋಬಲ್ ವಾರ್ಮಿಂಗ್ ಆಗಲಿ ಇಂಥದ್ದೆಲ್ಲ ಯಾಕೆ ಎದುರಿಸ್ತಾ ಇದ್ದೀವಿ ಅಂದರೆ, ನಾವು ಸರಿಯಾದಂತಹ ಜೀವನ ಕ್ರಮಬದ್ಧವಾಗಿ ನಾಗರಿಕರಾಗಿ ಸರಿಯಾದ ಜೀವನ ಮಾಡ್ತಾ ಇಲ್ಲ. ಅದಕ್ಕೋಸ್ಕರನೇ ಈ ಎಲ್ಲ ಕಷ್ಟಗಳು. ಇವತ್ತು ನಾನು ಸಾಂವಿಧಾನಿಕ ಕರ್ತವ್ಯಗಳ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ನನ್ನ ಆಲೋಚನೆಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ನಾವೊಂದು ಸ್ವಲ್ಪ ನಗೋಣ. ಇದು ಭಾರಿ ಭಜನೆ ಎಲ್ಲ ಕೇಳಿದ್ದೀವಿ. ನಾನು ಹೊಸದಾಗಿ ವಕೀಲ ಆಗೋದೆ. 1979ರಲ್ಲಿ ನಾನು ಇಲ್ಲಿಂದ ಬೆಂಗಳೂರಿಗೆ ಹೋದೆ ವಕೀಲಾಗಿ. ಆವಾಗ ಇನ್ನೂ ಹೊಸ ಇದು. ಒಬ್ಬ ಪ್ರಿಂಟಿಂಗ್ ಪ್ರೆಸ್ ಓನರ್ ಅವನು ಸಾಲ ತೊಗೊಂಡ್ಬಿಟ್ಟಿದ್ದ ಬ್ಯಾಂಕ್ನಲ್ಲಿ. ದುಡ್ಡು ಕೊಡಲೇ ಇಲ್ಲ, ಬಡ್ಡಿನೂ ಕೊಡಲಿಲ್ಲ, ದುಡ್ಡೂ ಕೊಡಲಿಲ್ಲ. ನಮ್ಮ ಆಫೀಸ್ಗೆ ಅವನು ಕಕ್ಷಿದಾರ ಕೇಸ್ ಕೊಟ್ಟಿದ್ದ. ಸರಿ, ನಾವೇನು ಡಿಫೆನ್ಸ್ ತಗೊಂಡಿದ್ವಿ. ಇವನು ಆಗ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯ ಘೋಷಣೆ ಮಾಡಿದಂಥ ಕಾಲ. ಒಂದು ಕಾನೂನು ಮಾಡಿದರು. ಏನು ಮಾಡಿದರು? ಕೊಟ್ಟರ ಸಾಲ ಕೊಡಬಾರ್ದು, ಈ ಮಿತಿನಲ್ಲಿದ್ದರೆ ಆದಾಯ ಈ ಮಿತಿನಲ್ಲಿದ್ದರೆ ಸಾಲ ವಾಪಸ್ ಕೊಡಬೇಕಾಗಿಲ್ಲ ಅಂತಿತ್ತು. ಅಂದರೆ ಡೆಟರ್, ಆ ಕಾನೂನಲ್ಲಿ ಡೆಟರ್ ಆದರೆ ಅವನು ಸಾಲ ಕೊಡಬೇಕಾಗಿಲ್ಲ. ನಾವು ಅಂಥದ್ದೊಂದು ನಿಲುವು ತಗೊಂಡಿದ್ವಿ. ಬೆಳಿಗ್ಗೆ ಒಬ್ಬ ಬಂದ, ಸಫಾರಿ ಹಾಕ್ಕೊಂಡಿದ್ದಾನೆ, ಪ್ಯಾಂಟೆಲ್ಲ ಹಾಕ್ಕೊಂಡಿದ್ದಾನೆ. ಬಂದು ಸರ್ ಅಂತ ನನ್ನ ಹತ್ರ ನಿಂತ್ಕೊಂಡ. ಅಲ್ಲಿ ನಮ್ಮ ಸೀನಿಯರ್ ಅಲ್ಲಿದ್ದಾರೆ, ಅವರು ಒಂದು ಚೇಂಬರ್ನಲ್ಲಿ ಸಪ್ರೇಟ್ ಕೂತ್ಕೊಳ್ಳೋರು, ನಾವು ಹೊರಗಡೆ ಕೂತ್ಕೊಳ್ತಾಯಿದ್ವಿ. ಅವ್ರಿಗೆ ಅಲ್ಲಿ ಸೀನಿಯರ್ ಹತ್ರ ಹೋಗಪ್ಪ ಕಾಣು ಅಂತ ಹೇಳಿದೆ. ಅವನು ಹಿಂಗೇ ಹೋದ, ಒಳ್ಳೆ ಸಫಾರಿ ಹಾಕ್ಯಂದು ಹಿಂಗೆ ಹೋದ. ಏನಪ್ಪ ಅಂತಂದ್ರೆ ನಮ್ಮ ಸೀನಿಯರ್, ಏನು ಅಂತ. ಅದೇ ಸಾರ್, ನಮ್ಮದು ಡೆಟ್ ರಿಲೀಫ್ ಕೇಸ್ ಇದೆಯಲ್ಲ. ಹಾಂ, ಡೆಟ್ ರಿಲೀಫ್ ಕೇಸ್ ಇದೆ. ಏನಂತ ಸ್ಟ್ಯಾಂಡ್ ತೊಗೊಂಡಿದ್ಯಾ ನೀನು? ನಾನು ಸಾಲಗಾರ, ಕೊಟ್ಟರ ಸಾಲ ಕೊಡೋಕ್ಕಾಗಲ್ಲ ಅಂತ. ಅಲ್ಲಪ್ಪ, ನೀನು ಹಿಂಗೆ ಬಂದರೆ ಜಡ್ಜ್ ನೋಡಿದ ತಕ್ಷಣವೇ ಅಂದ್ಕೊಂತಾರೆ ನೀನೇನಾರು ಹೇಳು ನಿನಗೆ ಅಂತಾರೆ. ಸರಿಯಾಗಿ ಬರೋಗೆ ಹೋಗು ಅಂತಂದು. 2 ವಾರ ಆದಮೇಲೆ ಬರ್ತಾನೆ ಕೈ ಕಟ್ಕೊಂಡು ತಲೆ ಬಾಗಿಸಿ ಕೊಟ್ಟ ಬೆಳೆಸ್ಕೊಂಡಿದ್ದಾನೆ. ಮತ್ತೆ ಸಿಗೋಲ್ಲ. ಏನು ಇದು ಹೆಂಗಿದ್ದಾನೆ? ನಾವು ಡ್ರಾಮಾ ಅಂತ ಹೇಳ್ತೀವಿ. ಈ ನಿಜ ಜೀವನದಲ್ಲೇ ಡ್ರಾಮಾ ನಡೀತಾ ಇರುತ್ತೆ. ಆಮೇಲೆ ಬಂದ, ಏನು ನಾನೇ ಪ್ರಿಂಟಿಂಗ್ ಪ್ರೆಸ್ ಓನರು ಸಾರ್, ಈಗ ಹಿಂಗಾಗಿ ಬಂದಿದ್ದೀನಿ ಅಂತ ಅಂದ. ಓಹೋ, ಈಗ ನೀನು ಸಾಕ್ಷಿ ಕೊಡ್ಬೋದು, ಬಾ ಸಾರ್, ಸಾಲಗಾರ ಅಂತ ಹೇಳ್ಬೋದು ನೀನು ಅಂತ ಹೇಳಿದರು. ನಮ್ಮ ವಕೀಲರು ಹೇಳಿದರು. ಸೊ ಆ ಕೇಸ್ ತೀರ್ಮಾನ ಆಯಿತು. ಅದಾಯಿತು ಕಾನೂನು ಪ್ರಕಾರ. ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನ ಅಂದರೆ ಏನು ಅಂತ ತಿಳ್ಕೊಬೇಕು ಮೊದಲು. ನಮ್ಮ ವಿಶ್ವಾಸ. ಸಂವಿಧಾನ ಅಂದ್ರೇನು ಅಂದರೆ ನಮ್ಮ ಆತ್ಮವಿಶ್ವಾಸ.
ಬೇಡಿದ್ದನ್ನು ಕೊಡುವಂತಹ ಕಲ್ಪತರು. ಸಂವಿಧಾನದ ಆಚೆಗೆ ನಮ್ಮ ಜೀವನ ಇರೋಕ್ಕೆ ಸಾಧ್ಯವೇ ಇಲ್ಲ. ಸಂವಿಧಾನದ ಚೌಕಟ್ಟಿನಲ್ಲಿ ನಮ್ಮ ಜೀವನ ಇರೋಕ್ಕೆ ಸಾಧ್ಯ ಇದೆ. ಇಟ್ಸ್ ಎ ಸೇಕ್ರೆಡ್ ಡಾಕ್ಯುಮೆಂಟ್. ನೀವು ಎಷ್ಟೋ ಗ್ರಂಥಗಳನ್ನು ಇವತ್ತು ಪುರಂದರದಾಸರದು ಎಷ್ಟು ತತ್ವಪದಗಳನ್ನು ಕೇಳಿದ್ರಿ, ಎಷ್ಟು ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದ್ರಿ. ಅದೆಲ್ಲದಕ್ಕಿಂತಲೂ ನೀವು ಸಂವಿಧಾನವನ್ನು ಅಧ್ಯಯನ ಮಾಡಿದ್ರೆ ಅಷ್ಟೇ ಸಂತೋಷವನ್ನು ನಿಮಗೆ ಕೊಡುತ್ತೆ. ಯಾಕೆಂದರೆ ಸಂವಿಧಾನದ ಹತ್ರ ಹೋಗಿ ನಾನು ಇಂಜಿನಿಯರ್ ಆಗಬೇಕು ಅಂತ ಹೇಳಿ ತಥಾಸ್ತು ಅಂದ್ಬಿಡುತ್ತೆ. ಆಗ ನಾನು ಡಾಕ್ಟ್ರ್ ಆಗಬೇಕು ಅಂದರೆ ತಥಾಸ್ತು ಅಂದ್ಬಿಡುತ್ತೆ ಸಂವಿಧಾನ. ನಾನು ಲಾಯರ್ ಆಗಬೇಕು ತಥಾಸ್ತು ಅಂದ್ಬಿಡುತ್ತೆ. ನಾನು ಕೂಲಿಗಾರ ಆಗಬೇಕು ತಥಾಸ್ತು ಅಂದ್ಬಿಡುತ್ತೆ ಸಂವಿಧಾನ. ಕೇಳಿದ್ದನ್ನು, ನಮ್ಮ ಬದುಕನ್ನು ನಮಗೆ ಬೇಕಾದ ರೀತಿಯಲ್ಲಿ ಯಾರ ಹಿಡತಡೆಯೂ ಇಲ್ಲದೆ ಸ್ವತಂತ್ರ ಪೂರ್ವಕವಾಗಿ ನನ್ನ ಸ್ವಚ್ಛವಾದ ಆಲೋಚನೆಗಳಿಂದ ನನಗೆ ಬೇಕಾದ ರೀತಿಯಲ್ಲಿ ನನ್ನ ಜೀವನವನ್ನು ರೂಢಿಸ್ಕೊಳ್ಳೋದೇ ಭಾರತದ ಸಂವಿಧಾನ. ಅದು ಸಮಾನತೆಯ ಬಗ್ಗೆ ಮಾಡ್ತಾರೆ. ಯಾರಾದರೂ ಮೇಲು ಕೀಳು ಅಂತ ಹೇಳಿದ್ರು, ಕಾನ್ಸ್ಟಿಟ್ಯೂಷನ್ ಓದ್ಕೊಂಬ ಅಂತ ಹೇಳ್ಬೋದು. ನೀವು ನಾನು ಏನು ಕೂಲಿ ಇರ್ಬೋದು, ನೀನು ರಾಷ್ಟ್ರಪತಿನೇ ಇರ್ಬೋದು, ಆದರೆ ಮನುಷ್ಯರಾಗಿ ನಾವಿಬ್ಬರು ಒಂದೇ. ನೀವು ಹುದ್ದೆನಲ್ಲಿ ವ್ಯತ್ಯಾಸ ಇರ್ಬೋದು, ಒಬ್ಬರು ದೊಡ್ಡ ಹುದ್ದೆನಲ್ಲಿ ಇರ್ಬೋದು, ಒಬ್ಬರು ಚಿಕ್ಕ ಹುದ್ದೆನಲ್ಲಿ ಇರ್ಬೋದು. ಒಂದು ಹೈಸ್ಕೂಲ್ನಲ್ಲೇ ಒಬ್ಬರು ಪ್ರಿನ್ಸಿಪಾಲ್ರಾಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು, ಇನ್ನು ಉಳಿದಿರೋರು ಅಸಿಸ್ಟೆಂಟ್ ಮಾಸ್ಟರ್ ಆಗಿರ್ಬೋದು, ಕೆಲವರು ಗುಮಾಸ್ತರುಗಳು ಇರ್ಬೋದು, ಕಸ ಹೊಡೆಯೋರು ಇರ್ಬೋದು, ಅಡುಗೆ ಮಾಡೋರು ಇರ್ಬೋದು. ಇಟ್ಸ್ ಪಾಸಿಬಲ್. ಆದರೆ ಅವರೆಲ್ಲ ಮನುಷ್ಯರು ಅನ್ನುವಂಥದ್ದು. ಮನುಷ್ಯರು, ಮಾನವೀಯತೆಯ ಬಗ್ಗೆ ಮಾತಾಡೋ ಅಂಥದ್ದು ಭಾರತದ ಸಂವಿಧಾನ. ಸಮಾನತೆಯ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ವ್ಯಕ್ತಿ ಗೌರವದ ಬಗ್ಗೆ, ಸಾಮಾಜಿಕ ನ್ಯಾಯದ ಬಗ್ಗೆ ಹೇಳೋ ಅಂಥದ್ದು ಭಾರತದ ಸಂವಿಧಾನ. ಅದಕ್ಕಾಗಿ ನಾವೆಲ್ಲ ಭಾರತದ ಪ್ರಜೆಗಳು ಅದನ್ನು ಅನಿವಾರ್ಯವಾಗಿ ನಾವು ತಿಳ್ಕೊಳ್ಳೇಬೇಕು. ಆದರೆ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಯಾವಾಗ ಕಾನೂನು ಗೊತ್ತಿಲ್ವೋ, ನಿಮ್ಗೆ ಒಂದು ಓಟ್ ಇದೆಯಲ್ರಿ, ಎಲೆಕ್ಷನ್ ಬಂದಾಗ 5 ವರ್ಷಕ್ಕೆ ಒಂದು ಸಾರಿ ಹಾಕಿದ್ರೆ ಆಯ್ತು ಅಂತ. ವೋಟ್ ಅಂದರೆ ಏನು, ನಿಮ್ಮನ್ನು ಯಾವ ಸ್ಥಿತಿನಲ್ಲಿ ಇಡುತ್ತೆ, ಸಮಾಜದಲ್ಲಿ ಯಾವ ಸ್ಥಿತಿ. ರಾಷ್ಟ್ರಪತಿಗೂ ಒಂದೇ ಓಟು, ಸಾಮಾನ್ಯ ಮನುಷ್ಯನಿಗೂ ಒಂದೇ ಓಟು. ಯಾಕೆ ಅಂದರೆ ಈಕ್ವಾಲಿಟಿ ಪ್ರಿನ್ಸಿಪಲಲ್ಲಿ, ಸಮಾನತೆಯ ಆಧಾರದ ಮೇಲೆ ರಾಷ್ಟ್ರಪತಿಗಾದ್ರೂ ಅಷ್ಟೇ, ಸಾಮಾನ್ಯ ಪ್ರಜೆಗಾದ್ರೂ ಕೂಡ ಅಷ್ಟೇ ಇರೋವಂಥದ್ದು. ಈ ಮೌಲ್ಯಗಳನ್ನು ನಾವು ತಿಳ್ಕೋಬೇಕಾಗುತ್ತೆ. ನಾನಿವತ್ತು ಸಂವಿಧಾನದ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು, ಈಗ ಮೂಲಭೂತ ಹಕ್ಕುಗಳ ಬಗ್ಗೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ನಾನು ಹೇಳಿದ್ದೀನಿ. ಆದರೆ ಇವತ್ತು ನಮ್ಮ ಕರ್ತವ್ಯಗಳಿದೆ, ಜವಾಬ್ದಾರಿ ಇದೆ. ಕರ್ತವ್ಯಗಳಂದರೆ ಏನಂದರೆ, ಒಂದು ಹಕ್ಕನ್ನು ಕೇಳಬೇಕಾದ್ರೆ ಕರಸ್ಪಾಂಡಿಂಗ್ ಡ್ಯೂಟಿ ಇರುತ್ತೆ. ನೀವು ರಸ್ತೆ ಮೇಲೆ ನಿಮ್ಮ ಕಾರನ್ನು ರಾಂಗ್ ಸೈಡಿಗೆ ಬಂದು ನನ್ನ ಕಾರಿಗೆ ಡಿಕ್ಕಿ ಹೊಡಿಬಾರ್ದು ಅಂದರೆ ನೀವು ಅದೇ ರೀತಿ ನಡ್ಕೋಬೇಕು. ಇನ್ನೊಬ್ಬರ ಕಾರಿಗೆ ಡಿಕ್ಕಿ ಹೊಡೆಯೋಂಗಿಲ್ಲ. ನೀವು ರಸ್ತೆಯಲ್ಲಿ ಎಡಗಡೆನೇ ಹೋಗಬೇಕು ಅಂತ ಅದರ ಅರ್ಥ. ದೇರ್ ಈಸ್ ಎ ಕರಸ್ಪಾಂಡಿಂಗ್ ಡ್ಯೂಟಿ. ಯಾವುದೇ ಹಕ್ಕಾದರೆ, ಯಾವುದೇ ಹಕ್ಕನ್ನು ನಾವು ಗೌರವಿಸೋದಾದರೆ ದೇರ್ ಈಸ್ ಎ ಕರಸ್ಪಾಂಡಿಂಗ್ ಡ್ಯೂಟಿ. ಅದಕ್ಕೆ ಸಮಾನವಾದಂತಹ ಇನ್ನೊಂದು ಕರ್ತವ್ಯನೂ ಕೂಡ ಇರುತ್ತೆ. ಆ ಕರ್ತವ್ಯ ಏನು ಮೂಲಭೂತ ಅಂದರೆ ಮನುಷ್ಯರಾಗಿ ನಾವು ಮಾಡಲೇಬೇಕಾದಂಥ ಕರ್ತವ್ಯ ಏನಂದರೆ, ಫಸ್ಟ್ ಡ್ಯೂಟಿ ಕಾನ್ಸ್ಟಿಟ್ಯೂಷನಲ್ಲಿ ಹೇಳೋದು ಆರ್ಟಿಕಲ್ 51A ನೀವು ಮೊದಲನೇ ಕರ್ತವ್ಯ, ವಿ ಮಸ್ಟ್ ರೆಸ್ಪೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನವನ್ನು ನಾವು ಗೌರವಿಸಬೇಕು. ನಾನು ಭಾರತೀಯ ಅನ್ನುವಂತಹ ಹೆಮ್ಮೆ ನಮ್ಮೆಲ್ಲರಿಗೂ ಇರಬೇಕು. ಆ ಭಾರತದ ನಾನು ಭಾರತೀಯ ಅನ್ನುವಂಥದ್ದು ಇರಬೇಕು. ನಮ್ಮ ರಾಷ್ಟ್ರ ಧ್ವಜವನ್ನು ನಾವು ಗೌರವಿಸಬೇಕು. ನಮ್ಮ ರಾಷ್ಟ್ರ ಗೀತೆಯನ್ನು ನಾವು ಗೌರವಿಸಬೇಕು. ಕಾಲು ಹಿಡ್ಕೊಂಡು ಕೂತಿರ್ತೀವಿ, ಅದಕ್ಕೆ ಗೌರವ ಕೊಡಬೇಕು ರಾಷ್ಟ್ರಗೀತೆಗೆ. ಅದು ಗೊತ್ತೇ ಇಲ್ಲ ನಮಗೆ ರಾಷ್ಟ್ರಗೀತೆಯನ್ನು. ಅದನ್ನು ಯಾರು ಮೊದಲಾದರೂ ಸಿನಿಮಾದ ಕೊನೆಗೆ ಅಥವಾ ಸೆಕೆಂಡ್ ಶೋ ಶುರು ಆಗಬೇಕಾದ್ರೆ ಹಾಕೋರು ಗೀತೆನ, ಆವಾಗ ಎದ್ದು ನಿಂತ್ಕೊಂಡು ಒಂದು ಗೌರವ ಕೊಡೋದು ಹೇಗೆ ಅನ್ನೋದು ತೋರಿಸ್ತಾಯಿದ್ರು.
ಈಗ ಅದೂ ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ನಮ್ಮ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನವನ್ನು ಗೌರವಿಸೋದು ಅಂದರೆ ಏನು ಅನ್ನೋದನ್ನು ಕೂಡ ಬಹಳ ಮುಖ್ಯ. ಕೈ ದಿವಸ ಪೂಜೆ ಮಾಡೋದು ಊದುಗಡ್ಡೆ ಹಚ್ಚಿ ಅಂತ ಅರ್ಥ ಅಲ್ಲ. ಅದರಲ್ಲಿರೋ ಅಂಥ ಪ್ರಿನ್ಸಿಪಲ್ಸನ್ನು ನಾವು ಅಳವಡಿಸ್ಕೊಳ್ಳೋದು ನಮ್ಮ ಬದುಕಾಗಿ ಮಾಡ್ಕೊಳ್ತಾರೆ. ಅದರಲ್ಲಿ ಒಂದು ಆರ್ಟಿಕಲ್ ಇದೆ, 75 ವರ್ಷದ ಹಿಂದೆ ಸಂವಿಧಾನ ಬಂದಿದೆ. 1950ನೇ ಇಸ್ವಿ ಜನವರಿ 26ನೇ ತಾರೀಕು ಸಂವಿಧಾನ ಭಾರತ ಗಣರಾಜ್ಯವಾಗಿದೆ. ಆವಾಗ ಅದು ಜಾರಿಗೆ ಬಂದಿದೆ ಸಂವಿಧಾನ. ಅದರಲ್ಲಿ ಒಂದು ಆರ್ಟಿಕಲ್ 17 ಅನ್ಟಚಬಿಲಿಟಿ ಇಸ್ ಅಬಾಲಿಷ್ಡ್ ಅಂತ ಇದೆ. ಅಸ್ಪೃಶ್ಯತೆ ರದ್ದಾಗಿದೆ. ಈ ಸಂವಿಧಾನ ಬಂದ ಮೇಲೆ ಅಸ್ಪೃಶ್ಯತೆ ಅನ್ನೋದು ಭಾರತದಲ್ಲಿ ಇಲ್ಲ ಅಂತ ಅದರರ್ಥ. ಈ ಮಾತಿಗೆ ನಮ್ಮ ಸಹಮತ ಇದೆಯಾ, ಗೌರವ ಇದೆಯಾ ನಾವು ತಿಳ್ಕೊಬೇಕು. ನಾವು ನಮ್ಮ ಸಂವಿಧಾನವನ್ನು ಗೌರವಿಸ್ತೀವ ಅಂತ ತಿಳ್ಕೊಳ್ಳಿ ಅಷ್ಟೇ, ಗೊತ್ತಾಯಿತು. ದಟ್ ಈಸ್ ರೆಸ್ಪೆಕ್ಟಿಂಗ್ ಮೀನ್ಸ್ ವಾಟ್? ರೆಸ್ಪೆಕ್ಟಿಂಗ್ ಈಸ್ ನಾಟ್ ವರ್ಸಿಪಿಂಗ್. ಒಂದು ಕಡೆ ಇಟ್ಕೊಂಡು ಕಟ್ಟಾಗಿ ನಾಮ ಇಟ್ಟು ಪೂಜೆ ಮಾಡೋದು ಅದಲ್ಲ. ಅದರ ಭಾವವನ್ನು ಅರ್ಥ ಮಾಡಿ ನಾವು ಜೀವಿಸೋದು. ಆರ್ ವಿ ಲೀವಿಂಗ್? ನೀವು ಯೋಚನೆ ಮಾಡಿ, ನಿಮ್ಮ ಹೃದಯಗಳಿಗೆ ಈ ಪ್ರಶ್ನೆ ಕೇಳಿ. ನಾವು ಅಸ್ಪೃಶ್ಯತೆ ನಮ್ಮ ಸಮಾಜದಿಂದ ತೊಲಗಿದೆಯಾ, ರದ್ದಾಗಿದೆಯಾ, ಮನುಷ್ಯರ ಥರ ನಾವು ನೋಡ್ತಾ ಇದ್ದೀವ ಅಂತ ಒಂದು ಯೋಚನೆ, ಒಂದು ಸಾರಿ ಯೋಚನೆ ಮಾಡಿದ್ರೆ ನಮಗೆ ಆವಾಗ ಉತ್ತರ ಬರುತ್ತೆ, ಎದೆಯಿಂದ ಉತ್ತರ ಬರುತ್ತೆ. ಇಲ್ಲ ಇದು ಇನ್ನೂ ಪರಿಪೂರ್ಣವಾಗಿ ಜಾರಿಗೆ ಬಂದಿಲ್ಲ. 75 years ಇನ್ ಎ ಲೈಫ್ ಆಫ್ ಎ ಕಂಟ್ರಿ ಈಸ್ ಟೂ ಲಾಂಗ್ ಎ ಪೀರಿಯಡ್. 75 ವರ್ಷಗಳು ಒಂದು ರಾಷ್ಟ್ರದ ಜೀವನದಲ್ಲಿ ಅತಿ ಉದ್ದವಾದಂತಹ ಸಾಕಷ್ಟು ಸಮಯ. ಆದರೆ 75 ವರ್ಷಗಳಾದ್ರೂ ಇನ್ನೂ ಕೂಡ ಅಸ್ಪೃಶ್ಯತೆಯ ಬಗ್ಗೆ, ಅಮಾನುಷ ನಡವಳಿಕೆಯ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ಇದು ಸಂವಿಧಾನವನ್ನು ಗೌರವಿಸ್ತಕ್ಕಂಥ ಅಲ್ಲ. ಇನ್ನೊಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ. ನನಗೆ ಮಕ್ಕಳನ್ನು ಕಠಿಣವಾದಂತಹ ಕಾರ್ಖಾನೆಗಳಲ್ಲಿ ಕೆಲಸಕ್ಕೆ ತೊಡಗಿಸ್ಬಾರ್ದು, ಕಠಿಣವಾದಂಥ ಜಾಗಗಳಲ್ಲಿ ಅಂತ ಹೇಳ್ಬೋದು. ನಮ್ಮ ಮಕ್ಕಳು ಅಂದರೆ ಯಾರು? 6 ವರ್ಷದಿಂದ 14 ವರ್ಷಗಳು. ನಮ್ಮ ಸಂವಿಧಾನ ಇರುತ್ತೆ, ಬಲಾತ್ಕಾರದ ಯಾವುದೇ ಕಾರ್ಯವನ್ನು ಯಾರಿಂದಲೂ ಮಾಡಿಸ್ಕೂಡ್ದು. ಅದರಲ್ಲಿ ವಿಶೇಷವಾಗಿ ಮಕ್ಕಳನ್ನು ಚಿಲ್ಡ್ರನ್ ಶುಡ್ ನಾಟ್ ಬಿ ಎಂಗೇಜ್ಡ್ ಇನ್ ಹೆಜಾರ್ಡಸ್ ವರ್ಕ್ ಅಂತ ಇದೆ. ಯಾವುದೇ ಕಠಿಣವಾದಂಥ ಕಾರ್ಯಗಳಲ್ಲಿ ಇಟ್ಟಿಗೆ ತಯಾರು ಮಾಡೋವಂಥದ್ದು ಅಥವಾ ರಿಸ್ಕ್ ಇರೋವಂಥದ್ದು ಪಟಾಕಿ ಕಾರ್ಖಾನೆಗಳಲ್ಲೋ ಮಾಡಿದೆ. ಆದರೆ ನೀವು ನೋಡಿ, ಎಲ್ಲ ಕಾರ್ಖಾನೆಗಳಿಗೂ ದೊಡ್ಡವ್ರಿಗಿಂತ ಕಡಿಮೆ ಕೂಲಿ ಕೊಡ್ಬೋದು ಅಂತ ಮಕ್ಕಳನ್ನೇ ನೇಮಕ ಮಾಡ್ತೀವಿ. ನಾವು ನಮ್ಮ ಸಂವಿಧಾನವನ್ನು ಗೌರವಿಸ್ತೀವ ಅಂತ ಒಂದು ಸಾರಿ ಯೋಚನೆ ಮಾಡಿ. ವಿ ಆರ್ ನಾಟ್ ರೆಸ್ಪೆಕ್ಟಿಂಗ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನವನ್ನು ನಾವು ಗೌರವಿಸ್ತಾನೇ ಇಲ್ಲ. ಅದರಿಂದ ಆತ್ಮೀಯ ಬಂಧುಗಳೇ, ಈ ಥಿಯಾಸಫಿಯ ಮೂಲಕ ಇಂಥ ಒಂದು ವ್ಯವಸ್ಥೆ ಮಾಡಿದ್ರಲ್ಲ, ಈ ಕಠಿಣವಾದಂಥ ವಿಷಯ ಇದು ನಿಜ. ಆದರೆ ಅಂಥ ಪ್ರಯತ್ನ ಮಾಡಿದ್ದಾರೆ. ನಾವು ಯೋಚನೆ ಮಾಡಿದ್ದೀವಿ, ಈ ಸಾಂವಿಧಾನಿಕ 3 ವಿಷಯಗಳನ್ನು, ಮೂಲಭೂತ ಹಕ್ಕುಗಳನ್ನು, ರಾಜ್ಯದ ಕರ್ತವ್ಯವನ್ನು, ಪ್ರಜೆಯ ಮೂಲಭೂತ ಕರ್ತವ್ಯಗಳನ್ನು ತಿಳಿಸ್ಕೊಡ್ಬೇಕು ಅನ್ನೋವಂಥದ್ದು. 2ನೇ ಕರ್ತವ್ಯ ಏನಂದರೆ, ನಮ್ಮ ಹಿರಿಯರು ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೋತಿಲಾಲ್ ನೆಹರು ಅಂಥವರು ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಸತ್ಯಾಗ್ರಹನ ಮಾಡಿದರು. ಗಾಂಧೀಜಿಯವ್ರದ್ದು ಜೀವನ ಹೇಗೆ ಅಂತಂದರೆ, ಅವರು ಅರೆನಗ್ನ. ಅವರು ಇದಕ್ಕೆ ಇಲ್ಲಿ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಹಿಡ್ಕೊಂಡು ಹೋದರೆ ಅವರೇನು ವಿರೋಧ ಪ್ರತಿಭಟಿಸಂಗಿಲ್ಲ, ಹೋಗ್ತಿರೋದಷ್ಟೇ. ಹಿಡ್ಕೊಂಡು ಹೋಗ್ರಪ್ಪ, ಜೈಲಿನಲ್ಲಿದೆ. ಅವ್ರಿಗೆ ಒಂದು ಚಾರ್ಜ್ ಮಾಡ್ತಾರೆ, ಬಾಲಗಂಗಾಧರ ತಿಲಕ್ಗೆ ರಾಷ್ಟ್ರದ್ರೋಹಿ ಅಂತ. ಬಾಲಗಂಗಾಧರ ತಿಲಕ್ ರಾಷ್ಟ್ರದ್ರೋಹಿನ, ಮಹಾತ್ಮ ಗಾಂಧೀಜಿಗೆ ಅದೇ ಚಾರ್ಜ್ ಮಾಡ್ತಾರೆ, ರಾಷ್ಟ್ರದ್ರೋಹಿ ಅಂತ. ಮಹಾತ್ಮ ಗಾಂಧೀಜಿ ರಾಷ್ಟ್ರದ್ರೋಹಿನ? ರಾಷ್ಟ್ರಪ್ರೇಮಿ ಬಾಲಗಂಗಾಧರ ತಿಲಕ್ ಆಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ಮಹಾತ್ಮ ಗಾಂಧೀಜಿ ಆಗಲಿ, ಅವರೆಲ್ಲ ರಾಷ್ಟ್ರಪ್ರೇಮಿಗಳು.
ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಸ್ವಾಮಿ ಬ್ರಿಟಿಷ್ ಜಡ್ಜ್ ಇರ್ತಾರೆ, ಬ್ರಿಟಿಷ್ ಜಡ್ಜ್ ಮುಂದೆ ನಿಂತು ಆರ್ಗ್ಯುಮೆಂಟ್ ಮಾಡ್ತಾರೆ. ಅವಾಗ ಹೇಳ್ತಾರೆ, ನಾನು ನನ್ನ ಕೆಲವು ಮಾತುಗಳನ್ನು ಹೇಳಬೇಕು, ಚಾರ್ಜ್ ಕಮ್ಮಿ ಏನು ಮಾಡಿದ್ದೀರಿ ಅಂತ ನಾನು ಕೇಳೋಕ್ಕಲ್ಲ ಆರ್ಗ್ಯುಮೆಂಟ್ ಮಾಡೋದು. ಬಾಲಗಂಗಾಧರ ತಿಲಕ್ ಅವ್ರಿಗೆ ಕೊಟ್ಟಿದ್ದೀರಲ್ಲ ಅದಕ್ಕಿಂತ ಕಡಿಮೆ ಶಿಕ್ಷೆ ಕೊಡಬೇಡ್ರಿ ಅಂತ ಕೇಳಿದ್ರು. ಗಾಂಧೀಜಿ ಆರ್ಗ್ಯುಮೆಂಟ್ ಏನು ಅಂದರೆ, ನಂತರ ಚಾರ್ಜಲ್ಲಿ ಬಾಲಗಂಗಾಧರ ತಿಲಕ್ಕೆ ಕೊಟ್ಟು ಮ್ಯಾಂಡಲೆ ಜೈಲಿನಲ್ಲಿ ಇಟ್ಟಿದ್ದೀರಲ್ಲ, ನನಗೆ ಅದಕ್ಕಿಂತ ಕಡಿಮೆ ಕೊಡಬೇಡ್ರಿ ಶಿಕ್ಷೆ, ಅಷ್ಟೇ ಕೊಡ್ರಿ. ಬ್ರಿಟಿಷ್ ಜಡ್ಜ್, ಆ ಬ್ರಿಟಿಷ್ ಜಡ್ಜ್ ಹೇಳ್ತಾನೆ, ಎಂದಾದರೂ ಒಂದು ದಿನ ನನ್ನ ಜೀವಿತದ ಕಾಲದಲ್ಲಿ ಭಾರತ ಸ್ವತಂತ್ರವಾಯಿತು, ಮಹಾತ್ಮ ಗಾಂಧಿಗೆ ಬಿಡುಗಡೆ ಆಗಿದೆ ಅಂದರೆ ನನ್ನಷ್ಟು ಖುಷಿ ಪಡೋನು ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಆ ಜಡ್ಜ್ ಹೇಳ್ತಾನೆ. ದ್ಯಾಟ್ ಈಸ್ ದಿ ಕಾಂಡಕ್ಟ್. ಹ್ಯೂಮನ್ ಕಾಂಡಕ್ಟ್ ಅಂದರೆ ಮನುಷ್ಯರ ನೆಲೆ, ನಡವಳಿಕೆ ಅಂತಂದರೆ ಆ ಥರ ಇರಬೇಕು. ಅಷ್ಟು ಶ್ರೇಷ್ಠ ನಾವು ಮನುಷ್ಯರಾಗಿ, ಅಷ್ಟು ಶ್ರೇಷ್ಠತೆ. 3 ವಿಷಯಗಳನ್ನು ನಾನು ಇತ್ತೀಚೆಗೆ ಸಾಯಿ ಭಜನ್ಸ್ ಕೇಳಬೇಕಾದ್ರೆ ನನಗನ್ನಿಸ್ತು, ನನಗೆ ಇವು 3 ಅತಿ ಇಂಪಾರ್ಟೆಂಟ್ ಅಂತ. ಅಂದರೆ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ನಮ್ಮಲ್ಲಿ ಪ್ರತಿಯೊಂದು ಆತ್ಮವೂ ಕೂಡ ಪವಿತ್ರಾತ್ಮ, ನಾವೆಲ್ಲರೂ ಪವಿತ್ರಾತ್ಮರು. ಎಂದೂ ಕೂಡ ನಾನು ವೇಸ್ಟು, ನನಗಿದಾಯಿತು, ನನಗದಾಯಿತು, ನೆವರ್ ಸೇ ಲೈಕ್ ದಟ್. ಐ ವಿಲ್ ಡೂ ಇಟ್, ನಾನು ಅಚೀವ್ ಮಾಡ್ತೀನಿ, ನನ್ನ ಆರೋಗ್ಯ ಸರಿ ಇದೆ, ನಾನು ಎದ್ದೇಳ್ತೀನಿ. ಆ ರೀತಿ ಪಾಸಿಟಿವ್ ಥಿಂಕಿಂಗನ್ನು ನಾವು ನಮ್ಮ ಜನಗಳಿಗೆ ಹೇಳೋಣ. ನಾವು ಸಾಧ್ಯ ಇದೆ, ಯಾಕಾಗಲ್ಲ, ನಾವು ಪ್ರಯತ್ನ ಮಾಡ್ತೀವಿ, ವಿ ವಿಲ್ ಅಚೀವ್ ದಿಸ್ ಅನ್ನುವಂಥ ಒಂದು ಮನೋಭಾವನೆ. ಅದಕ್ಕೆ ದಿವ್ಯತೆ ಅಂತ ಕರೀತಾರೆ. ವಿ ಆರ್ ಆಲ್ ಡಿವೈನ್ ಬೈ ಅವರ್ ನೇಚರ್, ವಿ ಆರ್ ಆಲ್ ಡಿವೈನ್. ನಾವು ದಿವ್ಯರು, ದಿವ್ಯ ಸ್ವರೂಪರು. ನಮ್ಮಲ್ಲಿ ದಿವ್ಯತೆ, ಪವಿತ್ರತೆ ಒಳಗಡೆ ಅಡಗಿದೆ, ಆದರೆ ಅದನ್ನು ಪ್ರಕಟಗೊಳಿಸಿಲ್ಲ, ತಿಳಿಸ್ಕೊಡ್ತಾ ಇಲ್ಲ. ನೀವು ದಿವ್ಯರು ಅಂತ ಹೇಳ್ಕೊಡೋದು ಕೂಡ ಕಷ್ಟ ಆಗಿದೆ. ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್, ಇದು 1ನೇ ವಿಷಯ. ನೆಕ್ಸ್ಟು ಏನಂದರೆ ಜ್ಞಾನ ಅಂತ ಹೇಳ್ತಾರೆ, ಬೆಳಕು. ಇವು 3, ದಿವ್ಯ ಬೆಳಕು, ಜ್ಞಾನದ ಬೆಳಕು, ಇದಕ್ಕೆ ಪ್ರೇಮದ ಬೆಳಕು. ಅದಕ್ಕೆ ನೆಕ್ಸ್ಟು ಜ್ಞಾನ ಅಂದ್ರೇನು ಅಂದರೆ, ಈಗ ನಾವೆಲ್ಲ ಏನು ಯೋಚನೆ ಮಾಡ್ತೀನೋ, ಸೈಟಿನ ಬಗ್ಗೆ ಮಾಡಲಿ, ನನ್ನ ಮಗ ಇಂಜಿನಿಯರ್ ಆಗಿದ್ದಾನೆ, ಡಾಕ್ಟ್ರ್ ಆಗಿದ್ದಾನೆ, ಇದೆಲ್ಲವೂ ಅಜ್ಞಾನದ ವ್ಯಾಪ್ತಿನಲ್ಲಿ ಬರುತ್ತೆ. ಇದೆಲ್ಲವೂ ಕೂಡ ಅಜ್ಞಾನ ಅಂತ ಹೇಳುತ್ತೆ. ಆಧ್ಯಾತ್ಮಿಕ ಜೀವಿ ಮಾಡಿದ್ರೆ ಭಗವಂತನ ಜೊತೆಗೆ ಕನೆಕ್ಷನ್ ಒಂದು ಮಾತ್ರ, ಪ್ಯೂರಿಟಿ ಅಷ್ಟು. ಇಟ್ಸ್ ಎ ಪ್ಯೂರ್ ಲವ್, ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಎನಿಬಡಿ. ಯಾರಿಂದನೂ ಯಾವ ನಿರೀಕ್ಷೆಯೂ ಇಟ್ಟುಕೊಳ್ಳದೆ, ನನಗೆ ನನ್ನ ಮಗ ಹಿಂಗೆ ಸಾಕ್ತಾನೆ, ಸೊಸೆ ಹಿಂಗೆ ಸಾಕ್ತಾರೆ, ಅವರು ಸರಿಯಾಗಿ ನೋಡದೇ ಇದ್ದರೆ ನಮಗೆ ದುಃಖ 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 ದುಃಖ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಹ್ಯಾವ್ ಕನೆಕ್ಷನ್ ವಿತ್ ಹೌ ಟು ಲೀವ್ ಆಫ್ಟರ್ 70 ಅಂತಲೇ ಒಂದು ಬರುತ್ತೆ. 70 ವರ್ಷ ಬದುಕಿರೋರು ನಮ್ಮ ಹಿರಿಯರು ಬೇಕಾದಷ್ಟು ಜನ ಇದ್ದಾರೆ. ಆವಾಗ 70 ವರ್ಷದ ನಂತರ ಜೀವಿಸೋದು ಹೇಗೆ ಅಂತ ಅದರಲ್ಲಿ ಹೇಳ್ತಾರೆ, ಟಿಪ್ಸ್ ಕೊಡ್ತಾರೆ. ಅದನ್ನು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪದ್ಯ ಬರೆದಿರೋರಿದ್ದಾರೆ, ಯಾವಾಗಲೂ ಓದ್ತಾ ಇರೋರಿದ್ದಾರೆ, ಆ್ಯಕ್ಟಿವ್ ಆಗಿರೋರಿದ್ದಾರೆ, ಬೇಕಾದಷ್ಟು ಸಾಧನೆಗಳನ್ನು ಮಾಡಿರೋ ಅಂಥವರು 70 ನಂತರ ಮಾಡಿರೋರಿದ್ದಾರೆ. ಆ ವರ್ಗದಲ್ಲಿ ನಾವು ನಮ್ಮನ್ನು ಗುರುತಿಸ್ಕೋಬೇಕು. ಇದಕ್ಕೆ ನನ್ನ ಕೈಲಿ ಏನಾಗುತ್ತೆ, ನಂಗೆ ಏಜ್ ಆಯ್ತಪ್ಪ ಅನ್ನುವಂಥ ಲೆಕ್ಕಾಚಾರನ ಇರಬಾರ್ದು. ನಾಳೆ ಹೋಗಲಿ, ನಾಳೆ ದೇವ್ರಿಗೆ ಇಷ್ಟ ಇದ್ದರೆ, ಇಲ್ಲ ನಿನ್ನ ಚಾಪ್ಟರ್ ಕ್ಲೋಸ್ ಆಯ್ತಪ್ಪ, ನಾಳೆ ನೀನು ಬರಬೇಕು, ನಾನು ಕರ್ಕೊತೀನಿ ಅಂತಂದ್ರೆ ಕರ್ಕೊಳ್ಳಿ. ಅದಕ್ಕೇನು ನಾವು ಮಾಡೋಕ್ಕಾಗಲ್ಲ. ವಿ ಆರ್ ಬೌಂಡ್ ಟು ಡೈ. ಇಫ್ ನಾಟ್ ಟುಡೇ, ಇವತ್ತಲ್ಲದೆ ಇದ್ದರೆ ನಾಳೆ ಆದರೂ ಸಾಯಲೇಬೇಕು. ನಾವು ಎಂದೋ ಒಂದಿನ ಸಾಯಬೇಕು. ಯಾವಾಗ ಕರ್ಕೊಳ್ತಾಳೋ ಭಗವಂತನಿಗೆ ಇಚ್ಛೆ ಇದ್ದ ಕರ್ಕೊಳ್ಳಿ. ಆದರೆ ಇಲ್ಲಿರೋ ಪ್ರತಿ ಕ್ಷಣವೂ ಕೂಡ ವಿ ಮಸ್ಟ್ ಲೀವ್, ನಾಟ್ ಡೈ. ನಾವು ಪ್ರತಿ ಕ್ಷಣವೂ ಜೀವಿಸ್ಬೇಕು ಹೊರತು ಸಾವನ್ನು ಸಾಯಬಾರ್ದು. ನಾವು ಪ್ರತಿ ಗಳಿಗೆನೂ ಸಾಯ್ತಾ ಇದ್ದೀವಿ, ಜೀವಿಸ್ತಾ ಇಲ್ಲ. ಅದಕ್ಕೆ ಮೇಕ್ ಲೈಫ್ ಮೋರ್ ಬ್ಯೂಟಿಫುಲ್, ಎಂಜಾಯಬಲ್, ಪ್ಲಸೆಂಟ್. ಅದಕ್ಕೆ ಈಗ ಪುರಂದರದಾಸರು ಅದು ಹೇಳಿ, ಏಜ್ ಯೋಚನೆ ಮಾಡಿದ್ರೆ ಅವ್ರ ಏಜ್ ಎಷ್ಟು? 86 ಅಂದ್ರೆ ಅವರು. ಈ ಯಜಮಾನ್ರು ಏಜ್ ಎಷ್ಟು ಹೇಳ್ರಿ? ಅದಕ್ಕೆ ಶಿವಕುಮಾರ್ ಅವ್ರದ್ದು ಎಷ್ಟು ಹೇಳ್ರಿ? ಹಾಂ, ಮತ್ತು ನಾವು ಎಲ್ಲ ಆಡ್ತಾಯಿದ್ವಿ, ಖುಷಿಯಿಂದ ಆಡ್ತಾಯಿದ್ವಿ. ನನಗೆ 71 ತುಂಬಿದೆ, 72 ನಡೀತಾ ಇದೆ.
ಸೊ ದಟ್ ಈಸ್ ಹೌ ವಿ ಶುಡ್ ಲೀವ್. ಆ ರೀತಿ ನಮ್ಮ ಜೀವನವನ್ನು ಮಾಡ್ಕೋಬೇಕು. ಯಾವ ಆದರ್ಶಕ್ಕೋಸ್ಕರ ನಮ್ಮ ಹಿರಿಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೋ ಆ ಕಡೆ ಗಮನ ಇಟ್ಟು ನಾವೆಲ್ಲರೂ ಮಾಡಬೇಕು ಅನ್ನೋವಂಥದ್ದು ನೆಕ್ಸ್ಟ್ ಕರ್ತವ್ಯ. ಆಮೇಲೆ ದೇಶಭಕ್ತಿ ಇರಬೇಕು. ನಮಗೆ ಇಂಡಿಯನ್ ಅಂತ ಒಂದು ಲೆಕ್ಕ ಇರಬೇಕು. ನಾವು ಇಂಡಿಯನ್ ಭಾರತೀಯರು ಅನ್ನುವಂಥ ಒಂದು ಲೆಕ್ಕಾಚಾರ ಇರಬೇಕು. ನಾವು ಏನೋ ಒಂದು ಮಾಡಿದ್ವಿ ಆ ಥರ ಅಲ್ಲ. ಅದು ದೇಶಭಕ್ತಿ. ನಮ್ಮ ದೇಶಕ್ಕೋಸ್ಕರ. ಈಗ ಇರಾನ್ನಲ್ಲಿ ಯುದ್ಧ ನಡೀತಾ ಇದೆ. ಒಂದು ಸಣ್ಣ ಮಗು ಹೇಳುತ್ತಂತೆ, ಒಂದು ಸಣ್ಣ ಮಗು 10 ವರ್ಷದ ಮಗು ಹೇಳುತ್ತೆ, ಐ ಆಲ್ಸೋ ವಾಂಟ್ ಟು ಬಿ ಎ ಸೋಲ್ಜರ್. ನಾನು ಸೈನಿಕನಾಗ್ತೀನಿ, ಯುದ್ಧಕ್ಕೆ ಹೋಗ್ತೀನಿ, ಅಮೇರಿಕದವ್ರನ್ನ ಹೊಡಿತೀನಿ ಅಂತ ಹೇಳುತ್ತಂತೆ. ಆ ರೀತಿಯ ರಾಷ್ಟ್ರಭಕ್ತಿ, ದೇಶ ಪ್ರೇಮ ನಮಗೆ ಒಂದು 4 ಹಾಡು ಹೇಳೋದಲ್ಲ. ರಾಷ್ಟ್ರ ಪ್ರೇಮ ನಿಜವಾಗೂ ಕೂಡ ಸ್ಯಾಕ್ರಿಫೈಸ್ ಮಾಡೋವಂಥದ್ರಲ್ಲಿ ಇರಬೇಕು. ಅದಕ್ಕೆ ಆ ರೀತಿ ನಮ್ಮ ಜೀವನವನ್ನು ಕಟ್ಕೋಬೇಕು ಅಂತ. ಆಮೇಲೆ ಭಾರತ ಸಂಪ್ರದಾಯ ಸಮಾಜ. ಇಲ್ಲಿರೋ ಅಷ್ಟು ಸಂಪ್ರದಾಯಗಳು, ಧರ್ಮಗಳು, ಆಚಾರಗಳು, ವಿಚಾರಗಳು ಬೇರೆ ಜಗತ್ತಿನಲ್ಲಿ ಎಲ್ಲೂ ಸಿಗಲ್ಲ ನಮಗೆ. ಭಾರಿ ಧರ್ಮಗಳಿದೆ, ಆಚಾರಗಳಿದೆ, ವಿಚಾರಗಳಿದೆ, ವೈವಿಧ್ಯತೆ ಇದೆ. ಅದನ್ನು ಹಂಗೆ ರೆಸ್ಪೆಕ್ಟ್ ಮಾಡಬೇಕಷ್ಟೆ. ನಾವೇನು ಮಾಡ್ತಾಯಿದ್ದೀವಿ, ನನಗಿಂತ ಭಿನ್ನವಾದರೆ ಅದೇ ಹಂಗೆ ಸಾಧ್ಯ ಆಗುತ್ತೆ ಅಂತೇಳಿ ಹಂಗೆ ಹೇಳೋಕ್ಕೆ ಹೋಗಬಾರ್ದು. ದಟ್ಸ್ ಯುವರ್ ಥಿಂಕಿಂಗ್, ಓಕೆ ಫೈನ್, ದಿಸ್ ಮೈ ಥಿಂಕಿಂಗ್ ಅಷ್ಟೇ. ನಿಮ್ಮ ಆಲೋಚನೆಗಳನ್ನು ನೀವು ಬದುಕಿ ಅಷ್ಟೇ. ಇನ್ನೊಬ್ಬರಿಗೆ ಹಂಗೆ ಇರೋಕ್ಕಾಗಲ್ಲ ಅಂತ ಹೇಳೋಕ್ಕೆ ನಮಗಿಲ್ಲ. ಒಬ್ಬರು ರೋಡನ್ನು ಆಯ್ಕೆ ಮಾಡ್ಕೋಬೋದು, ಒಬ್ಬರು ಮೇಲೆ ಗಾಳಿನಲ್ಲಿ ಹೋಗ್ತೀನಿ ಅಂತ ವಿಮಾನ ಆಯ್ಕೆ ಮಾಡ್ಕೋಬೋದು, ಇನ್ನೊಬ್ಬರು ಟ್ರೈನಲ್ಲಿ ಹೋಗ್ಬೋದು, ಇನ್ನೊಬ್ಬರು ನಡ್ಕೊಂಡು ಹೋಗ್ಬೋದು, ಇನ್ನೊಬ್ಬರು ಬಂಡಿನಲ್ಲಿ ಹೋಗ್ಬೋದು. ಅವರವರ ಆಯ್ಕೆ ಅಷ್ಟೇ. ಅದಕ್ಕೋಸ್ಕರ ನೀವು ಹೋಗೋ ಪಥ ಸರಿ ಇಲ್ಲ ಅಂತ ನಾವು ಯಾರಿಗೂ ಹೇಳಬಾರ್ದು. ನಾನು ಈ ಪಥವನ್ನು ಆಯ್ಕೆ ಮಾಡಿದ್ದೀನಿ, ದಿಸ್ ಈಸ್ ಕಂಫರ್ಟಬಲ್ ಟು ಮೀ, ಐ ವಿಲ್ ವಾಕ್ ಡೌನ್, ಈ ಪಥದಲ್ಲಿ ನಾನು ಹೋಗ್ತೀನಿ ಅಂತ ಹೇಳಬೇಕಷ್ಟೇ ಹೊರತು ನೀವು ಹೋಗೋ ಅಂಥದ್ದಿಲ್ಲಂದರೆ ಎಷ್ಟು ಪಥಗಳು. ಈಗ ನಾವು ಬೆಂಗಳೂರು ಅಂತ ಊರು ಇಟ್ಕೊಂಡು ಅದ್ರ ಸುತ್ತಮುತ್ತ ಎಲ್ಲ ಚೆನ್ನೈನಿಂದನೂ ಬೆಂಗಳೂರಿಗೆ ಬರಬೇಕು, ಹೈದ್ರಾಬಾದ್ನಿಂದನೂ ಬೆಂಗಳೂರಿಗೆ ಬರಬೇಕು, ಹೊಸದುರ್ಗದಿಂದಲೂ ಬೆಂಗಳೂರಿಗೆ ಹೋಗಬೇಕು ಅಂದರೆ ಒಂದೇ ದಾರಿ ಹುಡ್ಕೋಕ್ಕಾಗುತ್ತಾ? ಇಲ್ಲ. ನಮ್ಗೆ ಅನುಕೂಲ ಆಗೋದು ಯಾವುದೋ ಹೈದ್ರಾಬಾದ್ನವ್ರಿಗೆ ಅನುಕೂಲ ಆಗೋದು, ಚೆನ್ನೈನ ಅನುಕೂಲ ಆಗೋದು, ಕಡೂರಿನವ್ರಿಗೆ ಅನುಕೂಲ ಆಗೋದು, ಅವ್ರವ್ರ ದಾರಿನಲ್ಲಿ ಅವ್ರವ್ರು ಹೋಗ್ತಾರೆ, ಅವ್ರವ್ರು ತಲುಪ್ತಾರೆ ಬೆಂಗಳೂರನ್ನ. ಸೊ ಈ ಮಾರ್ಗ, ಈ ಒಂದು ಅದಕ್ಕೆ ಆ ಒಂದು ಕರ್ತವ್ಯ ಏನು ಹೇಳುತ್ತೆ ಅಂದರೆ ಟ್ರಾನ್ಸೆಂಡ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ಅದಕ್ಕೆ ಎಲ್ಲಿ ನೀವು ನೋಡ್ತೀರಿ, ಕುವೆಂಪು ಅವರ ಅನಿಕೇತನದಲ್ಲಿ ನೀವು ಈ ಪದ್ಯದಲ್ಲಿ ನೀವು ಈ ಶಬ್ದವನ್ನು ನೋಡ್ತೀರಿ. ಅವರು ಹೇಳ್ತಾರೆ, ಕುವೆಂಪು ಅವ್ರನ್ನ ನಾನು ನೋಡೋಕ್ಕೆ ಹೋಗಿದ್ದೀನಿ ಅವ್ರ ಮನೆಗೆ, ಉದಯ ರವಿ ಅಂತ ಮೈಸೂರಿನಲ್ಲಿ ಅವ್ರ ಮನೆಗೆ ಹೋಗಿ ಹೆಜ್ಜೆ ಇಟ್ಟಿದ್ವಿ. ಅವ್ರ ಮಗಳಿದ್ದರು ತಾರಿಣಿ ಅಂತ, ನೋಡೋಕ್ಕೆ ಬಿಡಲೇ ಇಲ್ಲ. ವಾಪಸ್ ಬಂದ್ವಿ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರ್ರಿ ಅಂದರು. ಅಂಥ ದಿನ ಬರಲೇ ಇಲ್ಲ. ಯಾಕೆಂದರೆ ಕುವೆಂಪು ಸತ್ತೋದ್ರು. ಆ ವ್ಯಥೆ ನಮಗಿದೆ. ಆವಾಗ ನಾವು ಯಜಮಾನಿನೂ ಕುಪ್ಪಳ್ಳಿಗೆ ಹೋದ್ವಿ. ಕುಪ್ಪಳ್ಳಿಗೆ ಹೋಗಿ ಆ ಬಂಡೆ ಹತ್ರ ಕೂತ್ಕೊಂಡು ಆ ಪಕ್ಷಿಗಳು ಹಾರಾಡೋಂಥದ್ದು ಅಂಥ ಪರಿಸರ, ಆ ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ಸೊ ಅಲ್ಲಿ ನೀವು ಹೇಳ್ತೀರಾ ಎಲ್ಲ ಧರ್ಮದೆಲ್ಲೆ ಮೀರಿ. ನಾವು ಭಾರತದಲ್ಲಿ ನೀವು ಜೀವನ ಮಾಡಬೇಕಾದ್ರೆ ಎಲ್ಲ ಧರ್ಮದ ಎಲ್ಲೆಯನ್ನು ಮೀರಬೇಕು. ದಟ್ಸ್ ವಾಟ್ ಇಟ್ ಸೇಸ್. ಎಲ್ಲ ಧರ್ಮದ ಭಾಷೆಯಿಂದ ಹೋಗಬೇಕು. ನೀವು ಭಾಷೆಯಿಂದ ಎತ್ತರದವರು ಆಗಬೇಕು. ನಾವು ಕನ್ನಡ ಭಾಷೆ ಅಂದರೆ ಹೌದಪ್ಪ, ಬೆಂಗಾಳಿ ಮಾಡೋನು ಬೀಳ್ತಾನೆ, ಅವನನ್ನು ಸಹನೆ ಮಾಡ್ಕೊಳ್ಳೋದು ಹೆಂಗೆ ನೀನು? ಇನ್ನೊಬ್ಬ ತಮಿಳು ಮಾತಾಡ್ತಾನೆ, ಅವನು ಸಹನೆ ಮಾಡ್ಕೊಳ್ಳೋದು ಹೆಂಗೆ? ಇನ್ನೊಬ್ಬ ತೆಲುಗು ಮಾತಾಡ್ತಾನೆ, ಅವನು ಸಹನೆ ಮಾಡ್ಕೊಳ್ಳೋದು ಹೆಂಗೆ? ಇಫ್ ಯು ವಾಂಟ್ ಟು ಟಾಲರೇಟ್, ಯು ಮಸ್ಟ್ ರೆಸ್ಪೆಕ್ಟ್ ಎವ್ರಿ ಲ್ಯಾಂಗ್ವೇಜ್. ನಾವು ಭಾರತದಲ್ಲಿ ಬದುಕಬೇಕು ಅಂತಂದರೆ ಎಲ್ಲ ಭಾಷೆಗಳನ್ನು, ಎಲ್ಲ ವ್ಯಕ್ತಿಗಳನ್ನು, ಎಲ್ಲ ಜೀವಿಗಳನ್ನು ಗೌರವಿಸೋದನ್ನು ಕಲ್ತ್ಕೋಬೇಕು. ಅದಕ್ಕೆ ಟ್ರಾನ್ಸೆಂಡ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ಇದನ್ನು ದಾಟಿ ಹೋಗ್ರಿ, ನಿಮ್ಮ ಮನಸ್ಸನ್ನು ಎತ್ತರ ಮಟ್ಟಕ್ಕೆ ಕೊಂಡೊಯ್ಯಿರಿ ಅಂತ ಭಾರತದ ಸಂವಿಧಾನ ಒಂದು ಮೂಲಭೂತ ಕರ್ತವ್ಯವಾಗಿ ಇಟ್ಟಿದೆ. ಇದು ನಮ್ಮ ಕರ್ತವ್ಯ. ಏನೋ ಒಂದು ಹೇಳಿಕೆಂದು ಕೇಳಿದ್ವಿ ಅನ್ನೋ ಅಂಥದ್ದಲ್ಲ. ಇಟ್ಸ್ ಅವರ್ ಡ್ಯೂಟಿ, ಫಂಡಮೆಂಟಲ್ ಡ್ಯೂಟಿ ಟು ಟ್ರಾನ್ಸೆಂಡ್. ಆ್ಯಂಡ್ ದೆನ್
ರೆಸ್ಪೆಕ್ಟ್ ಆಲ್ ವುಮೆನ್. ನೆಕ್ಸ್ಟ್ ಕರ್ತವ್ಯ ಏನಂದರೆ ಮಹಿಳೆಯರನ್ನು ಗೌರವಿಸಿ. ಇದಕ್ಕೆ ನೋಡಿ, ಇವಾಗ ಏನು ನೆನ್ನೆ ರಿಸರ್ವೇಷನ್ ಬಿಲ್ಲು ಇದು ಇಂಥದ್ದೆಲ್ಲ ನಾವು ನೋಡ್ತೀವಲ್ಲ, ಎಷ್ಟು ಪರ್ಸೆಂಟ್ ಇದ್ದಾರೆ ಥ್ರೂಔಟ್ ದಿ ವರ್ಲ್ಡ್. ವುಮನ್ 50% ಇದೆ. ಅಮ್ಮ ನೀನು ಹೆಂಗಸು, ಅದಕ್ಕೆ ಓದಂಗಿಲ್ಲ ನೀನು ಅಂದ್ಬಿಟ್ರೆ, ಇನ್ ಒನ್ ಸ್ಟ್ರೋಕ್ ಬೈ ಒನ್ ಸೆಂಟೆನ್ಸ್ ದೇ ಆರ್ ಪ್ರಾಹಿಬಿಟೆಡ್ ಫ್ರಮ್ ಸ್ಟಡಿಂಗ್. ಓದಂಗಿಲ್ಲ. ಓದಲಿಲ್ಲ ಅಂದರೆ ನಿಮಗೆ ಗುಮಾಸ್ಕೇನೂ ಸಿಗಲ್ಲ. ಅದಕ್ಕೆ ಈಗ ಟ್ರ್ಯಾಕ್ಟ್ರ್ ಬಿಡಬೇಕಾ ಬಿಡ್ತಾರೆ, ಮೋಟ್ರ್ ಸೈಕಲ್ ಬಿಡಬೇಕಾ ಬಿಡ್ತಾರೆ, ಆಟೋ ಬಿಡಬೇಕಾ ಬಿಡ್ತಾರೆ, ಬಸ್ ಬಿಡಬೇಕಾ ಬಿಡ್ತಾರೆ, ಮುಖ್ಯಮಂತ್ರಿ ಆಗಬೇಕು ಆಗ್ತಾರೆ, ವಿರೋಧ ಪಕ್ಷದ ನಾಯಕರಾಗಬೇಕು ಆಗ್ತಾರೆ, ರಾಷ್ಟ್ರಪತಿ ಆಗಬೇಕು ಆಗ್ತಾರೆ, ಸೋಲ್ಜರ್ಸ್ ಆಗಬೇಕು ಆಗ್ತಾರೆ. ಯಾವುದಾಗಿಲ್ಲ ನಮ್ಮ ದೇಶದಲ್ಲಿ ತೋರಿಸಿ. ಪ್ರೈಮ್ ಮಿನಿಸ್ಟರ್ ಆಗಿಲ್ವಾ? ಆಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿಲ್ವಾ? ಆಗಿದ್ದಾರೆ. ರಾಷ್ಟ್ರಪತಿ ಆಗಿಲ್ವಾ? ಆಗಿದ್ದಾರೆ. ಮಹಿಳೆ ಯಾವುದನ್ನು ಮಾಡೋಕ್ಕಲ್ಲ. ನಾವು ನಮ್ಮ ಭಾವನೆಯಿಂದ ಸಮಾನವಾಗಿ ಟ್ರೀಟ್ ಮಾಡಲ್ಲ. ವಕೀಲನಾಗಿ ನನಗಂತೂ ದಿನ ಒಂದು 3-4 ಕೇಸಾದರೂ ಬರುತ್ತೆ. ನನ್ನ ತಂಗಿ ಅವಳಿಗೇನು ಸರ್ ಕುಂಕುಮ ಅರಿಶಿನ ಕೊಡ್ತಾಯಿದ್ದೀನಿ, ಅವಳು ಬಂದು ಕೇಸ್ ಹಾಕಿದಾಳೆ ಸರ್ ನನ್ನ ಮೇಲೇ ಭಾಗಕ್ಕೆ. ಅಲ್ಲಪ್ಪ, ಇದಕ್ಕೂ ಕುಂಕುಮ ಇದಕ್ಕೆ ಅದಕ್ಕೂ ಏನಯ್ಯ, ಅವ್ರ ಹಕ್ಕಣಯ್ಯ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಒಂದು ಕಾಯ್ದೆ ಮಾಡಿ ಹಕ್ಕು ಕೊಟ್ಟಿದ್ದಾರೆ ಕಣಯ್ಯ, ಅದಕ್ಕೋಸ್ಕರ ಕೇಳ್ತಾ ಇದ್ದಾರೆ. ನಿನಗೆ ದಾನ ಕೊಡು ಅಂತ ಕೇಳ್ತಾ ಇಲ್ಲ, ಹಕ್ಕಾಗಿ ಕೇಳ್ತಾ ಇದ್ದಾರೆ. ಗಂಡು ಮಗ ನೀನು ತಮ್ಮನೋ ಅಣ್ಣನೋ ಆದರೆ ಭಾಗ ಮಾಡ್ಕೊಳ್ಳಲ್ವ? ಅದೇ ರೀತಿ ಹೆಣ್ಮಕ್ಳು ಸೇರಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಇದನ್ನು ಸಹನೆ ಮಾಡೋಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಇದು ಇಲ್ಲ. ಸೊ ಅದರಿಂದ ನಾವು ಇದನ್ನು ಹೋಗಬೇಕು. ಏನಕ್ಕೆ ಮಾಡಬೇಕು ಅದಕ್ಕೆ ಅಂತಂದರೆ ಸೈಂಟಿಫಿಕ್ ಟೆಂಪರ್. ನಾವು ವೈಜ್ಞಾನಿಕ ಮನೋಧರ್ಮವನ್ನು ಬೆಳೆಸ್ಕೋಬೇಕು. ನಾವೆಲ್ಲರೂ ವೈಜ್ಞಾನಿಕ ಮನೋಧರ್ಮ, ಸೈಂಟಿಫಿಕ್ ಟೆಂಪರ್ ಅಂತ ಹೇಳ್ತಾರೆ. ಅದಕ್ಕೆ ಏನು ಅಂದರೆ ಯಾವುದನ್ನು ಕಾರಣ ಮೌಢ್ಯತೆಯಿಂದ ಯಾವುದನ್ನು ಒಪ್ಪಬೇಡಿ. ಅದಿರ್ಬೋದು, ರಿಲಿಜಿಯಸ್ ಬಿಲೀಫ್ ಇರ್ಬೋದು. ಈಗ ನನ್ನೇ ತಗೊಳ್ಳಿ, ನಮ್ಮಪ್ಪ BSc ಓದಿದ್ದೀನಿ ಕಣಪ್ಪ, ನೆಕ್ಸ್ಟು B.Ed ಓದ್ತೀನಿ ಅಂತಂದರೆ ಅದೇನೋ ನನಗೆ ಗೊತ್ತಾಗಲ್ಲ. ಸೋಮಸಂದ್ರಕ್ಕೆ ಹೋಗೋಣ, ಹನುಮಂತೇವ್ರ ಅಪ್ಪನೇ ಕೇಳ್ತೀವಿ, ಅದು ಎಲ್ಲಿ ಹೋಗುತ್ತೆ ಅಂದು ಹೋಗಪ್ಪ ಅಂತಂದು. ಅದು ಹೋಗಿ ಕೇಳಿದರೆ ದೇವರು LLB ಹೋಗ್ಬೇಕು ಅಂತ. ನಾನು LLB ಓದಿದೆ. ಆಮೇಲೆ LLB ಹೋಗಿ ಮುಗಿಸಿ ಬಂದೆ ಇಲ್ಲಿಗೆ. ಹೊಸದುರ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅಪ್ಪ ನನಗೆ 500 ರೂಪಾಯಿ ಸ್ಟೈಫಂಡ್ ದೇವರಾಜ್ ಅರಸ ಕಾಲದಲ್ಲಿ 500 ರೂಪೀಸ್ ಸ್ಟೈಫಂಡ್ ಬರುತ್ತೆ ಕಣಪ್ಪ, ನಾನು ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ. ಅಂದ್ರೇನು ನನಗೆ ಗೊತ್ತಾಗಲ್ಲ ಕಣಪ್ಪ, ಸೋಮಸಂದ್ರಕ್ಕೆ ಹೋಗೋಣ, ದೇವ್ರು ಕೇಳೋಣ, ದೇವ್ರು ಎಲ್ಲಿ ಹೇಳುತ್ತೆ ಅಂತ. ಅಲ್ಲೋಗಿ ದೇವ್ರು ಕೇಳಿದರೆ ಅದು ಬೆಂಗಳೂರಿಗೆ ಹೋಗ್ಬೇಕು ಅಂತ ಕೊಡ್ತು. ಸೊ ಇಂಥದ್ದು ನಾವು ಇದಕ್ಕೆ ಕಾರಣನ ಹುಡುಕೋಕ್ಕೆ ಕಷ್ಟ ಆಗೋವಂಥ ವಿಷಯ. ಇದನ್ನು ಮೌಢ್ಯ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಮೈ ಫೇತ್ ಆಫ್ ಮೈ ಫಾದರ್. ಆ ಕಾನ್ಸ್ಟಿಟ್ಯೂಷನಲ್ಲಿ ಆ ವರ್ಡ್ ಕೂಡ ಇದೆ. ನಾನು ನೋಡಿದೆ, ಫೇತ್, ನೀವು ನಂಬ್ಕೋಬೋದು ಅಂತ. ನಂಬಿಕೆ ನನ್ನ ಸಾಹಸದಿಂದ ನಾನೇ ಕಂಡುಕೊಳ್ಳೋದು ಒಂದು ವಿಷಯ, ಇನ್ನೊಬ್ಬರು ದಾರಿ ನಡೆದಿರೋದನ್ನು ಅನುಸರಿಸೋದು ಇನ್ನೊಂದು ವಿಷಯ. ಇದು ಯು ಕ್ಯಾನ್ ಫಾಲೋ. ನೀವು ಇನ್ನೋವೇಟಿವ್ ಆಗಿರುವ ಹೊಸದಾಗಿ ದಾರಿನೂ ಕಂಡ್ಬೋದು, ಫಾಲೋನೂ ಮಾಡ್ಬೋದು ಅನ್ನುವಂಥ ರಿಲ್ಯಾಕ್ಸ್ ಆಗಿರೋವಂಥ ಸಂವಿಧಾನ ನಮ್ಮದು. ಆ ಹಕ್ಕನ್ನು ನಮಗೆ ಕೊಟ್ಟಿದೆ. ಎಕ್ಸಲೆನ್ಸ್ ಅಂತ ಹೇಳ್ತಾರೆ. ನೀವು ಜೀವನದಲ್ಲಿ ಯಾನೇ ಆಗಿರಲಿ, ಕಸ ಗುಡಿಸಿ ನೀವು, ಆದರೆ ಶ್ರೇಷ್ಠ ಕಸ ಗುಡಿಸೋರಾಗಬೇಕು. ಕ್ಲಾರ್ಕ್ ಆಗಿರಿ. ನಾನು ಕ್ಲಾರ್ಕ್ ಆಗಿದ್ದೀನಿ ಅಂತ ಹೇಳಬೇಡಿ, ಅದು ಒಂದು ಹುದ್ದೆ, ಅದಕ್ಕೆ ಒಂದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಅಟ್ಯಾಚ್ಡ್. ಅದರಿಂದ ಆ ವೃತ್ತಿಯನ್ನು ಶ್ರದ್ಧೆಯಿಂದ ಮಾಡಿ. ನೀವು ಟೀಚರ್, ಡೂ ಇಟ್ ವಿತ್ ಅಟ್ಮೋಸ್ಟ್ ಡಿವೋಷನ್, ಡೂ ಇಟ್. ಏನು ಎಷ್ಟು ಭಕ್ತಿ ಶ್ರದ್ಧೆಗಳಿಂದ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ. ಅಚೀವ್ ಎಕ್ಸಲೆನ್ಸ್. ನೀವು ಯಾವುದೇ ಅಡುಗೆ ಮಾಡ್ತೀರಾ, ಚೆನ್ನಾಗಿ ಮಾಡಿ ಬಡಿಸಿ, ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಎಲ್ಲರಿಗೂ ಬಡಿಸಿ. ನೀವು ನೆರೆಹೊರೆಯವರು ಬಂದರೆ ಅವ್ರಿಗೂ ಬಡಿಸಿ, ಚೆನ್ನಾಗಿ ಉಣ್ಕೊಂಡು ಹೋಗಿ ಅಂತ ಹೇಳಿ. ದ್ಯಾಟ್ಸ್ ಹೌ ವಿ ಶುಡ್ ಲೀವ್ ಅವರ್ ಲೈಫ್.
ಅದಕ್ಕೆ ಕೊನೆಯದಾಗಿ ಇನ್ನೊಂದು ಕರ್ತವ್ಯ ಇದೆ, ಅದೇನೆಂದರೆ ವಿ ಮಸ್ಟ್ ಎಜುಕೇಟ್ ಅವರ್ ಚಿಲ್ಡ್ರನ್. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ ಅಂತ ಹೇಳುತ್ತೆ. ಅದಕ್ಕೆ ಪ್ರತಿಯೊಬ್ಬ ತಂದೆ ತಾಯಿಗಳ ಮತ್ತು ಪೋಷಕರ ಕರ್ತವ್ಯ ಏನಾಗುತ್ತೆ ಅಂದರೆ 6 ವರ್ಷದಿಂದ 14 ವರ್ಷದವರೆಗೂ ಎಲ್ಲ ಮಕ್ಕಳುಗಳಿಗೂ ಕಡ್ಡಾಯ ಶಿಕ್ಷಣವನ್ನು ಕೊಡಿಸಲೇಬೇಕು. ದೇ ಮಸ್ಟ್ ಬಿ ಎಜುಕೇಟೆಡ್. ಅದನ್ನು ನಾವು ಮಾಡಿಲ್ಲ. ಇದಕ್ಕೆ ಎಲ್ಲೆಲ್ಲೂ ತಗೊಳ್ತಾರೆ, ಮೊಬೈಲ್ ಇಟ್ಕೊತಾರೆ, ಏನೇನೋ ನೋಡ್ತಾರೆ, 4 ಜನ ಕಿಸಿ ಅಂತಾರೆ, ನಗ್ತಾರೆ, ಹೋಗೋವ್ರನ್ನ ಎದುರಿಸ್ತಾರೆ. ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಅವ್ರಿಗೊಂದು ಮಾತು ಹೇಳೋಕ್ಕಾಗಲ್ಲ. ಹುಡುಗರ ಇಲ್ಲಿ ಯಾಕೆ ಕೂತಿದ್ದೀರೋ, ಎದ್ದೋಗ್ರೋ ಅಂತ ಹೇಳೋಕ್ಕೆ ನಾವು ಸಾಧ್ಯ ಆಗ್ತಾಯಿಲ್ಲ. ಅಂಥ ಸ್ಥಿತಿನಲ್ಲಿದ್ವಿ. ಅದಕ್ಕೆ ಈ ಎಲ್ಲ ದುಶ್ಚಟಗಳನ್ನು ದೂರ ಮಾಡಬೇಕು ಅಂದರೆ ಶಾಲೆ ಈಸ್ ದಿ ಟೆಂಪಲ್ ಆಫ್ ಲರ್ನಿಂಗ್. ಆ ಶಾಲೆಗೆ ಗ್ರಂಥಾಲಯಕ್ಕೆ ಕಳಿಸ್ಬೇಕು. ಮನೆಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳು, ಮನೆಯಲ್ಲಿ ಒಳ್ಳೆ ವಾತಾವರಣ ನಿರ್ಮಾಣ ಮಾಡಬೇಕು. ಅವ್ರಿಗೆ ಪ್ರೀತಿಯಿಂದ ನಾವು ಕರಿಬೇಕು. ನಮ್ಮ ಮಕ್ಕಳುಗಳನ್ನ ಪ್ರೀತಿಯಿಂದ ಕರಿಬೇಕು. ಮಗು ಬಾ ಓದು ಅಂತ. ಒಂದು ಮಿಸ್ಟೇಕೇ ಮಾಡ್ತಾನೆ. ಆ ಏಜ್ನಲ್ಲಿ ಅಲ್ಲದೆ ಇದ್ದರೆ ಯಾವ ವಯಸ್ಸಿನಲ್ಲಿ ಮಿಸ್ಟೇಕ್ ಮಾಡೋಕ್ಕಾಗುತ್ತೆ? ಅದು ಮಿಸ್ಟೇಕ್ ಮಾಡೋ ಅಂಥ ವಯಸ್ಸೇ. ಲೆಟ್ ದೆಮ್ ಕರೆಕ್ಟ್ ಇಟ್, ಅಷ್ಟೇ ರಿಪೀಟ್ ಮಾಡಬಾರ್ದು. ನೋಡಪ್ಪ ನೀನು ಇಂಥ ತಪ್ಪು ಮಾಡಿದೀಯ, ಆದರೆ ಇದನ್ನು ಇನ್ನೊಂದು ಸಾರಿ ಪುನರ್ಘಟಿಸ್ಬೇಡ. ನೀನು ಅದೇ ತಪ್ಪು ಮಾಡಬೇಡ. ನಾನು ಒಂದು ಸಾರಿ ವಾರ್ನಿಂಗ್ ಕೊಟ್ಟಿದ್ದೀನಿ. ಇವು ಸ್ಟಡಿ, ನಿನಗೇನು ಬೇಕು ಹೇಳು, ನಾನು ತಂದು ಕೊಡ್ತೀನಿ. ನಿನಗೆ ಪೇಪರ್ ಬೇಕಾ, ಪೆನ್ ಬೇಕಾ, ಓದೋಕ್ಕೆ ಮೆಟೀರಿಯಲ್ ಬೇಕಾ, ಏನು ಬೇಕೋ ನಾನು ತೋರಿಸ್ತೀನಿ. ಟೂರ್ ಕರ್ಕೊಂಡು ಹೋಗ್ಬೇಕಾ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಮ್ಮ ಮಕ್ಕಳನ್ನು ಸರಿಯಾದ ಆಲ್ ದಿಸ್ ಈಸ್ ಎಜುಕೇಷನ್. ನೀವು ಬರೀ ಶಾಲೆಯಲ್ಲಿ ಕಲಿಸೋದೇ ಶಿಕ್ಷಣ ಅಂತ ತಿಳ್ಕೊಬೇಡಿ. ನೀವು ಯಾವುದೋ ಒಂದು ಪರ್ಸಿಗೆ ಕರ್ಕೊಂಡು ಹೋದರೆ ಅದು ಶಿಕ್ಷಣ ಅಂತ ತಿಳ್ಕೊಳ್ಳಿ. ಒಂದು ಗುಡ್ಡಕ್ಕೆ ಕರ್ಕೊಂಡು ಹೋದರೆ ಅದು ಶಿಕ್ಷಣ. ಒಂದು ಹರಿಯೋ ನದಿ ಹತ್ರ ಕರ್ಕೊಂಡು ಹೋದರೆ ಅದು ಶಿಕ್ಷಣ ಅಂತ ತಿಳ್ಕೊಬೇಕು. ಸೊ ಶಾಲೆ ಅನ್ನೋದು ಒಂದು ಜಾಗ ಕಲಿಯೋಕ್ಕಷ್ಟೇ. ಆದರೆ ಪಾಠ ಕಲ್ತ್ಕೊಳ್ಳೋದು ಸಮಾಜದಲ್ಲೇ ಜಾಸ್ತಿಯಾಗಿ ನಾವು ಕಲಿತೀವಿ. ಸಮಾಜದಲ್ಲಿ ಕಲಿಯುವಂಥ ಶಿಕ್ಷಣ ಅದ್ಭುತವಾಗಿರುವಂಥ ಶಿಕ್ಷಣ. ಸೊ ಈ ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸೋಣ. ನಾವೆಲ್ಲರೂ ಕೂಡ ಕನಿಷ್ಠ ಪಕ್ಷ ಥಿಯಾಸಫಿನಲ್ಲಿ ಯಾರು ಆರ್ಟ್ ಮಾಡ್ತಾರೋ, ವಿ ಮಸ್ಟ್ ಟ್ರೈ ಫ್ರಮ್ ಟುಮಾರೋ ಆನ್ವರ್ಡ್ಸ್. ನಾವು ನಾಳೆಯಿಂದ ನಾವು ಒಂದು ಪ್ರಯತ್ನ ಮಾಡಬೇಕು. ನನ್ನ ಜೀವನವನ್ನು ಸೊಗಸಾಗಿ ಇಟ್ಕೊಳ್ತೀನಿ, ಯಾವ ಬಾಧೆನೂ ಇಲ್ಲ. ಏನಾದರೂ ಹರಡಿಸಿದ್ರೆ ಐ ವಿಲ್ ಸಾಲ್ವ್ ಇಟ್. ನನಗೆ ಏನಾದರೂ ತೊಂದರೆ ಇದ್ದರೆ, ನನ್ನ ಸರಿಯಾದ ಜೀವನದಲ್ಲಿ ಅಡಚಣೆ ಇದ್ದರೆ ಅದನ್ನು ರಿಮೂವ್ ಮಾಡ್ತೀನಿ. ನಾನು ಶ್ರೇಷ್ಠವಾದ ಜೀವನವನ್ನು ಮಾಡ್ತೀನಿ ಅಂತ ಥಿಯಾಸಫಿ ಬರೋರು ಹೇಳಿದರೆ ಅದು ಸಮಾಜಕ್ಕೆ ತುಂಬ ಉಪಕಾರಿಯಾಗುತ್ತೆ, ಸಹಜೀವನ ಮಾಡೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ನನಗೆ ಕೊಟ್ಟ ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಪೆನ್ನು ಇಲ್ಲೈತೆ. ನ್ಯಾಯಮೂರ್ತಿಗಳಿಗೆ ಧನ್ಯವಾದ. ಯಾರಿಗಾದರೂ ರಾಜಪ್ಪ ನೀನು ಯಾರ ಮಗ? ಕೂತ್ಕೊಳ್ಳಿ. ಯಾರಿಗಾದರೂ ಏನಾದರೂ ಹೇಳೋದಿದೆಯಾ? ಯಾರ ಮನಸ್ಸಲ್ಲಾದರೂ ಏನಾದರೂ ಕೇಳೋದಿದೆಯಾ? ಯಾವ ವಿಷಯವಾಗಿ? ಇವತ್ತಿನ ಗೋಷ್ಠಿಯ ವಿಷಯ. ಸೋದರ ಸೋದರಿಯರೇ,
ವಿಶ್ವ ಸೃಷ್ಟಿಯನ್ನು ಕುರಿತು ತಾವು ಅಧ್ಯಯನ ಮಾಡೋದಾದರೆ ಇವತ್ತು ನಡೆದ ಇಡೀ ಗೋಷ್ಠಿಯನ್ನು ಉಪನ್ಯಾಸವನ್ನು ಹೊರತುಪಡಿಸಿ ಲಲಿತ ಕಲೆಗಳು ಅಂತ ಕರೀತಾರೆ. 64 ವಿದ್ಯೆಗಳಲ್ಲಿ ಇವು ಬರ್ತವೆ. ಶಾರದೆಯ ಕೈಯಲ್ಲಿ ವೀಣೆಯನ್ನು ನೀವು ನೋಡಿರ್ಬೋದು.